ಹೆಸರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನ ಪಾಠ ಬೋಧನೆಯನ್ನ ಆರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತಿನ ಒಂದು ಪಾಠವನ್ನ ಆರಂಭಿಸಕ್ಕೂ ಮೊದಲು ನಾನು ನಿಮಗೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಎಲ್ಲ ಕೇಳ್ತಿರಲ್ವಾ? ಕಥೆ ಅಂದ್ರೆ ಇಷ್ಟ ಅಲ್ವಾ? ಓಕೆ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಈ ಕಡೆ ಗಮನ ಇರಲಿ ಮಕ್ಕಳೆಲ್ಲರದು. ನೀವೆಲ್ಲರೂ ಕೂಡ ಬುದ್ಧನ ಹೆಸರನ್ನ ಕೇಳಿದಿರಲ್ವಾ? ಕೇಳಿದಿರಾ? ಒಂದ್ಸಾರಿ ಏನಾಗುತ್ತೆ, ಒಬ್ಬ ದೊಡ್ಡ ಡಕಾಯಿತ ಅಂದ್ರೆ ಕಳ್ಳ ಮತ್ತೆ ಕೊಲೆಗಾರ. ಅವನ ಹೆಸರೇನಪ್ಪ ಅಂದ್ರೆ ಅಂಗುಲಿಮಾಲ ಅಂತ ಅವನ ಹೆಸರು. ಅವನ ಹೆಸರೇನು? ಅವನು ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಯಾರ್ಯಾರು ಅವನು ಕಾಡಲ್ಲಿದ್ದ, ದೊಡ್ಡ ಕಾಡಲ್ಲಿ, ಆ ಕಾಡಲ್ಲಿ ಯಾರ್ಯಾರು ಅವನಿಗೆ ಸಿಗ್ತಾ ಇದ್ರು ಅವರನ್ನ ಕೊಂದುಬಿಟ್ಟು ಅವರ ಒಂದು ಬೆರಳನ್ನ ಅವನು ಕಟ್ ಮಾಡಿಕೊಂಡು ಅದನ್ನ ಏನ್ ಮಾಡ್ತಾ ಇದ್ದ, ಅವನು ತನ್ನ ಕೊರಳಲ್ಲಿ ಅವನು ಸರ ಮಾಡಿ ಹಾಕೊಳ್ತಾ ಇದ್ದ. ಇವತ್ತು ಒಬ್ಬನ ಕೊಂದ, ಅವನ ಬೆರಳನ್ನ ಕಟ್ ಮಾಡಿಬಿಟ್ಟು ಆ ಸರಕ್ಕೆ ಸೇರಿಸಿ ಆ ಸರವನ್ನು ಹಾಕೊಳ್ಳೋದು. ಮತ್ತೆ ನಾಳೆ ಇನ್ನೊಬ್ಬನ ಕೊಂದ, ಅದನ್ನ ಸರ ತಗೊಂಡ್ಬಿಟ್ಟು ಅವನ ಬೆರಳಲ್ಲಿ ಹಾಕೊಳ್ತಾ ಇದ್ದ. ಅಂಗುಲಿ ಅಂದ್ರೆ ಹಿಂದಿಯಲ್ಲಿ ಏನೋ ಬೆರಳು ಅಂತ ಅರ್ಥ. ಅಂಗುಲಿ ಅಂದ್ರೆ ಹಿಂದಿಯಲ್ಲಿ ಏನೋ ಬೆರಳು. ಹಾಗಾಗಿ ಅವನಿಗೆ ಅಂಗುಲಿಮಾಲ ಅಂತೇಳಿ ಅವನಿಗೆ ಹೆಸರು ಬಂದಿತ್ತು. ಹೀಗಿರ್ಬೇಕಾದ್ರೆ ಒಂದ್ಸರಿ ಏನಾಗುತ್ತಪ್ಪ ಅಂತಂದ್ರೆ, ಅವನು ಬಹಳ ದೊಡ್ಡ ಡಕಾಯಿತ ಆಗಿರ್ತಾನೆ. ಅಲ್ಲಿನ ರಾಜ ಯಾರಪ್ಪ ಅಂದ್ರೆ ಪ್ರಸೇನಾಜಿತ್ ಅಂತಕ್ಕಂಥ ರಾಜ ಹೆಸರು. ಏನ ಹೆಸರು? ಅವನು ಬಹಳ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾರನ್ನ ಹಿಡಿಲಿಕ್ಕೆ? ಅಂಗುಲಿಮಾಲನನ್ನ ಹಿಡಿಲಿಕ್ಕೆ ಪ್ರಸೇನಾಜಿತ್ ಮತ್ತೆ ಅವನ ಸೈನ್ಯವನ್ನ ಕಳಿಸಿರ್ತಾನೆ. ಆದರೂ ಕೂಡ ಅವನನ್ನ ಹಿಡಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಪ್ರತಿದಿನ ಏನೆಲ್ಲ ಒಂದು ಒಬ್ಬರಲ್ಲ ಒಬ್ರು ಅಂಗುಲಿಮಾಲನಿಗೆ ಬಲಿ ಆಗ್ತಾ ಇದ್ರು. ಇದು ರಾಜನಿಗೆ ಬಹಳ ಚಿಂತೆಯನ್ನು ತರಿಸಿತು. ಕೊನೆಗೊಂದಿನ ಏನಂತಪ್ಪ ಅಂದ್ರೆ, ಈ ಪ್ರಸೇನಾಜಿತ್ ಅಂತಕ್ಕಂಥವ್ರು, ಅವನ ರಾಜ ಇದ್ನಲ್ಲ, ಅವನು ಬುದ್ಧನ ಶಿಷ್ಯ. ಯಾರ ಶಿಷ್ಯ? ಬುದ್ಧನ ಶಿಷ್ಯ. ಒಂದು ದಿನ ಏನಾಗುತ್ತಪ್ಪ ಅಂದ್ರೆ, ಈ ಗೌತಮ ಬುದ್ಧ ಪ್ರಸೇನಾಜಿತ್ತನ ರಾಜ್ಯಕ್ಕೆ ಬರ್ತಾನೆ. ಅವನ ಆಸ್ಥಾನಕ್ಕೆ ಬರ್ತಾನೆ. ಬಂದಾಗ ಗಮನಿಸ್ತಾನೆ ಗೌತಮ ಬುದ್ಧ, ತನ್ನ ಶಿಷ್ಯನಾಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಪ್ರಸೇನಾಜಿತ್ ಬಹಳ ಚಿಂತಾಕ್ರಾಂತನಾಗಿದ್ದಾನೆ. ಆಗ ಅವನು ಕೇಳ್ತಾನೆ, ಯಾಕೆ ನಿನಗೆ ಚಿಂತಾಕ್ರಾಂತನಾಗಿದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನನ್ನ ರಾಜ್ಯದಲ್ಲಿ ಹೀಗೆ ಒಬ್ಬ ಅಂಗುಲಿಮಾಲ್ ಅಂತಕ್ಕಂಥ ಒಬ್ಬ ಡಕಾಯಿತ ಇದ್ದಾನೆ. ಪ್ರತಿದಿನ ಅವನು ಜನರನ್ನ ಕೊಲ್ತಾ ಇದ್ದಾನೆ. ಇದನ್ನ ಕೇಳಿದಂತಹ ಬುದ್ಧ, ಸರಿ, ನಾನು ಅವನನ್ನ ಹುಡುಕಿ ಅವನನ್ನ ಬದಲಾಯಿಸ್ತೀನಿ, ಅವನ ಮನ ಪರಿವರ್ತನೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಎಲ್ಲರೂ ಕೂಡ, ಯಾರು ಕೂಡ ಅದಕ್ಕೆ ಒಪ್ಪೋದಿಲ್ಲ. ರಾಜನು ಕೂಡ ಬೇಡ ಅಂತಾನೆ, ಬೇಡ, ಅವನು ಬಹಳ ಕ್ರೂರಿ ಅಂತ ಹೇಳಿದಾಗ ಬುದ್ಧ, ಇಲ್ಲ, ನಾನು ಬದಲಾಯಿಸ್ತೀನಿ ಅಂತೇಳಿ ಅಂಗುಲಿಮಾಲನ ಹುಡುಕೊಂಡು ಕಾಡಿನಲ್ಲಿ ಹೋಗ್ತಾನೆ. ಕಾಡಿನಲ್ಲಿ ಬಹುದೂರ ಹೋಗ್ತಾನೆ. ಆಗ ಅವನಿಗೆ ಒಂದು ಧ್ವನಿ ಕೇಳುತ್ತೆ. ಯಾರಿಗೆ? ಗೌತಮ ಬುದ್ಧನಿಗೆ ಒಂದು ಧ್ವನಿ ಕೇಳುತ್ತೆ. ನಿಲ್ಲು ಅಂತಾರೆ ಯಾರೋ ಜೋರಾಗಿ, ಕಠೋರವಾಗಿ. ಆಗ ಬುದ್ಧ ನಿಲ್ತಾನೆ. ನಿಂತು ಬಿಟ್ಟು ಹೇಳ್ತಾನೆ. ಆಗ ಅವನ ಎದುರುಗಡೆಗೆ ಬರ್ತಾನೆ. ಯಾರು? ಅಂಗುಲಿಮಾಲ. ಯಾರ ಎದುರುಗಡೆ ಬಂದ? ಗೌತಮ ಬುದ್ಧನ ಎದುರುಗಡೆಗೆ ಬಂದ. ಆಗ ಬುದ್ಧ ಕೇಳ್ತಾನೆ, ನಾನೇನೋ ನಿಂತು ಬಿಟ್ಟೆ, ನೀನ್ ಯಾವಾಗ ನಿಲ್ತೀಯ ಅಂತ ಕೇಳ್ತಾನೆ. ಆಗ ಬುದ್ಧನ ಮುಖದಲ್ಲಿರ್ತಕ್ಕಂಥ ತೇಜಸ್ಸನ್ನ ನೋಡಿ, ಅವನ ಪ್ರಸನ್ನವಾದಂತಹ ಮುಖವನ್ನ ನೋಡಿ ಅಂಗುಲಿಮಾಲನ ಮನ ಪರಿವರ್ತನೆ ಆಗುತ್ತೆ. ಅವನು, ಇಲ್ಲ, ಇನ್ನು ಮೇಲೆ ನಾನು
ಒಳ್ಳೆಯವನಾಗಿ ಬದುಕ್ತೀನಿ, ನಾನು ಇನ್ಮೇಲೆ ಯಾರಿಗೂ ಕೂಡ ಹಿಂಸೆಯನ್ನ ಕೊಡೋದಿಲ್ಲ, ನಾನು ಯಾರನ್ನು ಕೊಲ್ಲೋದಿಲ್ಲ ಅಂತೇಳಿ ಬುದ್ಧನ ಮುಂದೆ ಪ್ರಮಾಣವನ್ನ ಮಾಡಿ ಅವನೇನ್ ಮಾಡ್ತಾನೆ, ಬುದ್ಧನಿಗೆ ಶರಣಾಗತನಾಗಿ ಬುದ್ಧನ ಶಿಷ್ಯನಾಗ್ತಾನೆ. ಅಂದ್ರೆ ಹೀಗೆ ಒಬ್ಬ ಮಹಾನ್ ವ್ಯಕ್ತಿಗಳು ಹೆಂಗಪ್ಪ ಅಂತಂದ್ರೆ ಅವರ ಒಂದು ದೃಷ್ಟಿಯಿಂದಾನೆ, ಅವರ ಒಂದು ಸಂಪರ್ಕದಿಂದಲೇ ಏನಾಗುತ್ತಪ್ಪ ಅಂದ್ರೆ ಎಂತಹ ಕಳ್ಳರು, ಎಂತಹ ಒಂದು ಕ್ರೂರಿಗಳು ಕೂಡ ಏನಾಗ್ತಾರೆ, ಬದಲಾಗ್ತಾರೆ ಅಂತ ಒಂದು ಶಕ್ತಿ ಅವರಿಗೆ ಇತ್ತು ಅನ್ನೋದು. ಇಲ್ಲಿ ನೀವೆಲ್ಲರೂ ಕೂಡ ಹಬ್ಬಗಳನ್ನು ಆಚರಿಸ್ತೀರಲ್ವಾ? ಯಾವ್ಯಾವ ಯಾರಾದ್ರೂ ಒಬ್ರು ಹೇಳಿ, ಯಾವ ಹಬ್ಬ ಆಚರಿಸ್ತೀರ ಜಾಸ್ತಿ ಹೆಚ್ಚಾಗಿ? ಹೇಳಪ್ಪ. ದೀಪಾವಳಿ ಮತ್ತೆ ಗಣಪತಿ ಮತ್ತೆ ಯುಗಾದಿ. ನೀನ್ ಹೇಳಪ್ಪ. ಕ್ರಿಸ್ಮಸ್ ಹಬ್ಬವನ್ನು ಯಾರು ಆಚರಣೆ ಮಾಡ್ತಾರೆ? ಯಾರು? ಕ್ರಿಶ್ಚಿಯನ್ಸ್, ಕ್ರೈಸ್ತರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ವೆರಿ ಗುಡ್. ಏನಪ್ಪ? ರಂಜಾನ್ ಹಬ್ಬವನ್ನು ಯಾರು ಆಚರಣೆ ಮಾಡ್ತಾರೆ? ಮುಸ್ಲಿಮ್ಸ್ ಆಚರಣೆ ಮಾಡ್ತಾರೆ. ಹೌದಾ? ಅಂದ್ರೆ ವೆರಿ ಗುಡ್. ಇಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಅಂತಕ್ಕಂಥದ್ದು ಏನಿವು? ಧರ್ಮಗಳು. ಹೌದಾ? ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಅಂತಕ್ಕಂಥದ್ದೇನೋ ಧರ್ಮಗಳು. ಹಾಗೇನೆ ನಾನು ಆಗಲೇ ಬುದ್ಧನ ಕಥೆ ಹೇಳಿದೆ. ಬುದ್ಧ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದೆ. ಯಾವುದದು? ಬೌದ್ಧ ಧರ್ಮ. ವೆರಿ ಗುಡ್. ಇಲ್ಲಿ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಧರ್ಮಗಳು ಇವು ಜನ್ಮ ತಾಳಿದ್ದು ಎಲ್ಲಪ್ಪ ಅಂತಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಂತ ಕರೀತೀವಿ. ನೋಡಿ, ರಾಷ್ಟ್ರಗಳನ್ನ ನಾವೇನ್ ಮಾಡ್ತೀವಿ, ಎರಡು ಭಾಗಗಳಾಗಿ ನಾವು ವಿಭಜನೆ ಮಾಡ್ತೀವಿ. ಪೂರ್ವದ ರಾಷ್ಟ್ರಗಳು, ಪಶ್ಚಿಮದ ರಾಷ್ಟ್ರಗಳು ಅಂತ, ಪಾಶ್ಚಾತ್ಯ ರಾಷ್ಟ್ರಗಳು ಅಂತ ಇರುತ್ತೆ. ಅಂದ್ರೆ ಆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಜನ್ಮ ತಾಳಿದಂತಹ ಒಂದು ಧರ್ಮಗಳಿವು. ಹಾಗಾಗಿ ಇವನ್ನ ಪಾಶ್ಚಾತ್ಯ ರಿಲಿಜಿಯನ್ ಅಂತ ಕರಿತೀವಿ. ಪಾಶ್ಚಾತ್ಯ ರಿಲಿಜಿಯನ್. ಓಕೆ, ಹಾಗಾದ್ರೆ ಪ್ರಮುಖವಾದಂತಹ ಪಾಶ್ಚಾತ್ಯ ರಿಲಿಜಿಯನ್ಗಳು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಕಾಣುತ್ತಲ್ಲ ಇಲ್ಲಿ ಎಲ್ಲಿಗೆ ಬರ್ತಾರೆ? ಒಂದೇದು ಯಹೂದಿ ಧರ್ಮ, ಅಥವಾ ಯಹೂದಿ ರಿಲಿಜಿಯನ್ ಅಂತ ಕರೀತೀವಿ. ಎರಡನೇದು ಪಾರ್ಸಿ ಧರ್ಮ ಅಥವಾ ಪಾರ್ಸಿ ರಿಲಿಜಿಯನ್. ಮೂರನೇದು ಕ್ರಿಶ್ಚಿಯನ್ ರಿಲಿಜಿಯನ್. ನಾಲ್ಕನೇದು ಮುಸ್ಲಿಂ ರಿಲಿಜಿಯನ್. ಹೀಗೆ ಇವುಗಳನ್ನ ಪಾಶ್ಚಾತ್ಯ ರಿಲಿಜಿಯನ್ ಅಂದ್ರೆ ಮುಖ್ಯವಾಗಿ ನಾಲ್ಕು ಬರ್ತವೆ: ಯಹೂದಿ ಧರ್ಮ ಅಥವಾ ಯಹೂದಿ ರಿಲಿಜಿಯನ್, ಪಾರ್ಸಿ ರಿಲಿಜಿಯನ್, ಕ್ರಿಶ್ಚಿಯನ್ ರಿಲಿಜಿಯನ್ ಮತ್ತೆ ಮುಸ್ಲಿಂ ರಿಲಿಜಿಯನ್ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದೇನಪ್ಪ ಅಂದ್ರೆ ಧರ್ಮ ಅಂದ್ರೆ ಏನು? ಯಾರು ಹೇಳ್ತೀರ? ನಿಮ್ಮ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಏನಪ್ಪಾ ಹೇಳಿ ನೋಡೋಣ, ತಪ್ಪಾಗ್ಲಿ. ಧರ್ಮ ಅಂದ್ರೆ ಏನು ಹೇಳಿ, ನಿಮಗೆ ಗೊತ್ತಿರೋದನ್ನ ಹೇಳ್ರಿ. ಹೇಳಪ್ಪ. ವೆರಿ ಗುಡ್, ಚಪ್ಪಾಳೆ ಹೊಡೆಯೋಣ. ಧರ್ಮ ಅಂದ್ರೇನು? ಬೇರೆಯವರಿಗೆ ಒಳ್ಳೇದು ಮಾಡೋದನ್ನ ಧರ್ಮ ಅಂತ ಕರಿತೀವಿ.
ಹೌದಾ, ನಮ್ಮ ಭಾರತೀಯರು. ವೆರಿ ಗುಡ್. ಮತ್ತೆ ಹೇಳಪ್ಪ. ಜಾತಿ ಜಾತಿ ಧರ್ಮ ಬೇರೆ ಬೇರೆ ಆಗುತ್ತೆ. ಜಾತಿ ಅಂತಂದ್ರೆ ಅದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಇದು ಏನಾಗಿದೆ, ಹಿಂದೂ ಧರ್ಮ ಏನಾಗಿತ್ತಪ್ಪ ಅಂದ್ರೆ ಹಲವಾರು ಜಾತಿಗಳಾಗಿ ಹೊಡೆದೋಗ್ಬಿಟ್ಟಿದೆ. ಅದು ಜಾತಿ ಸಪ್ರೇಟ್ ಆಗುತ್ತೆ, ಧರ್ಮ ಸಪ್ರೇಟ್ ಆಗುತ್ತೆ. ಮತ್ತೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋದೇ ಧರ್ಮ. ನೋಡಿ, ವೆರಿ ಗುಡ್. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ದೇವಸ್ಥಾನ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ದೇವಸ್ಥಾನ ಇರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ದೇವಸ್ಥಾನ ಒಳಗಡೆ ಹೋಗ್ತಾನೆ, ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡ್ಬಂದಿರ್ತಾನೆ. ಅವನು ಹೋಗ್ಬಿಟ್ಟು ಒಳಗಡೆ ದೇವರಿಗೆ ಎಲ್ಲ ಒಂದು ಪೂಜೆಯನ್ನ ಮಾಡಿಸಿ ಹೂವನ್ನ ಹಾಕಿ ನೈವೇದ್ಯ ಮಾಡಿ, ಮತ್ತೆ ಅಲ್ಲಿ ಉಂಡಿ ಇಟ್ಟಿರ್ತಾರಲ್ಲಪ್ಪ ದೇವಸ್ಥಾನದಾಗೆ, ಅದಕ್ಕೆ ಅವನು 1,000ನೋ 2,000ನೋ ಹಾಕಿದ ಅಂತ ತಿಳ್ಕೊಳ್ಳಿ, ಉಂಡಿಗೆ ಹಾಕ್ತಾನೆ ಅಂತ ತಿಳ್ಕೊಳ್ಳಿ. ಆಮೇಲೆ ಹೊರಗೆ ಬರ್ತಾನೆ, ಆನಂತರ ಇನ್ನೊಬ್ಬನ್ ಬರ್ತಾನೆ ದೇವಸ್ಥಾನ ಹತ್ರಕ್ಕೆ. ಅವನೇನ್ ಮಾಡ್ತಾನೆ, ನೀವು ಸಾಮಾನ್ಯವಾಗಿ ನೋಡಿರ್ತೀರ ದೇವಸ್ಥಾನದ ಮುಂದೆ ಯಾರು ಕುಂತಿರ್ತಾರೆ? ಭಿಕ್ಷುಕರು ಕುಂತಿರ್ತಾರೆ. ಅವನೇನ್ ಮಾಡ್ದ, ದೇವಸ್ಥಾನಕ್ಕೆ ಒಳಗೆ ಹೋಗ್ಲಿಲ್ಲ. ಅವನೇನ್ ಮಾಡ್ದ, ಅಲ್ಲಿ ಕೂತಿರ್ತಕ್ಕಂತಹ ಭಿಕ್ಷುಕರು ಅಂತ ಕರಿತೀವಲ್ಲ ನಾವು, ಅವ್ರಿಗೆಲ್ಲರಿಗೂ ಕೂಡ ಏನ್ ಮಾಡ್ದ, ಅವನು ಸ್ವಲ್ಪ ತನ್ನಲ್ಲಿದ್ದಂತ ಹಣವನ್ನ ಅವನೇನ್ ಮಾಡ್ದ, ದಾನ ಮಾಡ್ದ. ತಾನು ತಂದಂತ ಹಣ್ಣುಗಳನ್ನ ಅವನು ಅವರಿಗೆ ದಾನ ಮಾಡ್ದ. ಹಾಗಾದ್ರೆ ನಿಜವಾದ ಧರ್ಮ ಯಾವ್ದಾಯ್ತು ಇಲ್ಲಿ? ಯಾವ್ದು ನಿಜವಾದ ಧರ್ಮ ಆಯ್ತು? ಯಾವ್ದು? ಯಾರು ಹೇಳ್ತೀರಾ ನಿಜವಾದ ಧರ್ಮ ಯಾವ್ದಿಲ್ಲಿ? ಸಹಾಯ ಮಾಡಿದಲ್ಲ, ಅದು ನಿಜವಾದ ಧರ್ಮ. ಇಲ್ಲಿ ಧರ್ಮ ಇಲ್ಲಿ ಧರ್ಮ ಅನ್ನೋ ವಿಷಯದಲ್ಲಿ ಸಾಕಷ್ಟು ನಮಗೇನಾಗ್ತಾ ಇದೆ, ಕಾಂಟ್ರವರ್ಸಿಗಳಿದಾವೆ. ಧರ್ಮ ಅಂದ್ರೆ ಏನ್ ಮಾಡ್ತೀವಿ ನಾವು? ಕೇವಲ ಏನ್ ಮಾಡ್ತೀವಿ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಮಸೀದಿಗೆ ಹೋಗೋದು, ಅಥವಾ ಒಂದು ಚರ್ಚಿಗೆ ಹೋಗೋದು, ಅಲ್ಲಿ ನಾವು ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ಧರ್ಮ ಅಂತ ಕರಿತೀವಿ. ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರಗಳು ಯಾವುವು? ನಾವ್ ಎಲ್ಲಿಗೆ ಹೋಗ್ತೀವಿ ದೇವರನ್ನ ಪೂಜೆ ಮಾಡಕ್ಕೆ? ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ವಾ? ಕ್ರಿಶ್ಚಿಯನ್ ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ತಾರೆ? ಚರ್ಚ್ಗಳಿಗೆ ಹೋಗ್ತಾರೆ. ಮುಸ್ಲಿಂ ಎಲ್ಲಿಗೆ ಹೋಗ್ತಾರೆ? ಮಸೀದಿಗಳಿಗೆ ಹೋಗ್ತಾರೆ. ಹೌದಾ? ಹೀಗೆ ಒಬ್ಬೊಬ್ರು ಏನ್ ಮಾಡ್ತಾ ಇದೀವಿ ನಾವು, ಒಂದೊಂದು ಪ್ಲೇಸಿಗೆ ಹೋಗಿ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಆದ್ರೆ ನಿಜವಾದ ಅರ್ಥದಲ್ಲಿ ಧರ್ಮ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ನಿರ್ಗತಿಕರಿಗೆ, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ಅದೇ ನಿಜವಾದಂತ ಒಂದು ಧರ್ಮ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಇಲ್ಲೇನ್ ಮಾಡಿದ್ದಾರೆ, ರಿಲಿಜಿಯನ್ ಅಂತ ಕೇಳಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಹೋಗೋದಾದ್ರೆ ಏನಪ್ಪಾ ಅಂದ್ರೆ, ಏನು ರಿಲಿಜಿಯನ್ ಅಂದ್ರೆ ಏನಾಗಾದ್ರೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಅವರಿಗೆ ಒಂದು ದೇವರು ಇರ್ತಾರೆ. ಒಂದು ಏಕ ದೇವರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರ್ಬೇಕು. ಮತ್ತೆ ದೇವರ ಸಂದೇಶಗಳನ್ನ ಪ್ರವಾದಿ ಮುಖಾಂತರ ದೇವರು ನಮಗೆ ಕಳಿಸಿದಾನೆ ಅನ್ನೋ ವಿಷಯದಲ್ಲಿ ನಂಬಿಕೆ ಇರಬೇಕು. ಆ ಪ್ರವಾದಿ ತನ್ನ ಚಿಂತನೆಗಳನ್ನ ಒಂದು ಪುಸ್ತಕದಲ್ಲಿ ಬರೆದಿರ್ತಾನೆ, ಅದನ್ನ ಧರ್ಮ ಗ್ರಂಥ ಅಂತ ಹೇಳಿ ನಾವು ಅಲ್ಲಿ ನಂಬಬೇಕು. ಪ್ರವಾದಿ ಹೇಳಿದಂತ ವಿಧಿ ನಿಷಿದ್ಧಗಳನ್ನ ನಾವು ಆಚರಣೆ ಮಾಡಬೇಕು. ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಸರ್ವರು ಕೂಡ ಒಂದೇ ಕಡೆ ಪ್ರಾರ್ಥನೆ ಮಾಡಬೇಕು, ಎಲ್ಲರೂ ಸೇರಿ. ಈ ಎಲ್ಲವನ್ನು ಫಾಲೋ ಮಾಡಿದ್ರೆ, ಇವೆಲ್ಲವನ್ನು ಕೂಡ ನಾವು ಪಾಲಿಸಿದ್ರೆ ಅದನ್ನ ನಾವು ಧರ್ಮ ಅಂತ ಕರೀತಾರೆ, ಅಂತ ರಿಲಿಜಿಯನ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಒಂದೇನಪ್ಪ ಅಂತಂದ್ರೆ, ಅಲ್ಲಿ ಏಕದೇವರ ಮೇಲೆ ನಂಬಿಕೆ, ಹಾಗೇನೆ ದೇವರ ಸಂದೇಶಗಳನ್ನ ಪ್ರವಾದಿ ತಿಳಿಸುವನು. ಹಾಗೇನೆ ಪ್ರವಾದಿಯ
ಚಿಂತನೆಗಳನ್ನ ಒಳಗೊಂಡಂತಹ ಪವಿತ್ರ ಪುಸ್ತಕ. ನಿರ್ದಿಷ್ಟ ವಿಧಿವಿಧಾನಗಳ ಆಚರಣೆ. ಹಾಗೇನೆ ಸರ್ವರು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡುವುದು. ಹಾಗೇನೆ ನಿರ್ದಿಷ್ಟ ಸ್ಥಳದಲ್ಲಿ ಪ್ರಾರ್ಥನೆ. ನಿರ್ದಿಷ್ಟ ಸ್ಥಳದಲ್ಲಿ ಪ್ರಾರ್ಥನೆ ಇವೆಲ್ಲವೂ ಒಳಗೊಂಡಿದ್ರೆ ನಾವೇನಂತ ಕರಿತೀವಿ ಅದನ್ನ ಒಂದು ಧರ್ಮ. ಅಂದ್ರೆ ಒಂದು ಧರ್ಮ ಅಂದ್ರೆ ರಿಲಿಜಿಯನ್ ಅಂದ್ರೆ ಏನಿರಬೇಕು? ಏಕ ದೇವರಲ್ಲಿ ನಂಬಿಕೆ, ಒಂದೇ ದೇವರಲ್ಲಿ ಅವರಿಗೆ ನಂಬಿಕೆ ಇರಬೇಕು. ಈಗ ನೀವು ಕ್ರಿಶ್ಚಿಯನ್ ಅಂತಂದ್ರೆ ಅವ್ರು ಒಂದೇ ದೇವರನ್ನ, ಯೇಸು ಕ್ರಿಸ್ತನನ್ನ ಮಾತ್ರ ಅವರು ದೇವರು ಅಂತ ನಂಬುತ್ತಾರೆ. ಹಾಗೇನೆ ದೇವರ ಸಂದೇಶಗಳನ್ನ ಪ್ರವಾದಿ ತಿಳಿಸುವನು. ಇಲ್ಲಿ ಯೇಸು ಕ್ರಿಸ್ತ ಅವರೆಲ್ಲ ಏನ್ ನಂಬ್ಕೊಂಡಿದ್ದಾರೆ? ದೇವರು ಯೇಸು ಕ್ರಿಸ್ತನನ್ನ ನಮಗೆ ಸಂದೇಶವನ್ನು ಕೊಡ್ಲಿಕ್ಕೆ ಇಲ್ಲಿಗೆ ಕಳಿಸಿದ್ದಾನೆ ಅಂತೇಳಿ ಅವ್ರು ಯಾರು ನಂಬ್ಕೊಂಡಿದ್ದಾರೆ? ಕ್ರಿಶ್ಚಿಯನ್ ನಂಬ್ಕೊಂಡಿದ್ದಾರೆ. ಅವನು ಬರೆದಂತ ಎಲ್ಲ ಒಂದು ಇವನ್ ಏನ್ ಮಾಡಿದ್ದಾರೆ? ಚಿಂತನೆಗಳನ್ನ ಬೈಬಲ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಇಟ್ಟಿದ್ದಾರೆ. ಹೌದಾ? ಬೈಬಲ್ ಅಂತಕ್ಕಂಥದ್ದು ಕ್ರಿಶ್ಚಿಯನರಿಗೆ ಒಂದು ಪವಿತ್ರವಾದ ಗ್ರಂಥ. ಹಾಗೆ ನಿರ್ದಿಷ್ಟ ವಿಧಿವಿಧಾನಗಳು, ಆಚರಣೆಗಳಿದ್ದಾವೆ. ಮತ್ತೆ ಅವರೆಲ್ಲರೂ ಕೂಡ ಒಂದೇ ಪ್ರತಿ ಭಾನುವಾರ ಏನ್ ಮಾಡ್ತಾರೆ? ಅವರು ಚರ್ಚಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಂದ್ರೆ ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲಿ ಬೇಕಲ್ಲೇ ಪ್ರಾರ್ಥನೆ ಮಾಡಲ್ಲ. ಅವರು ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ? ಚರ್ಚ್ ಅಂತಕ್ಕಂತ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಒಂದು ಧರ್ಮ ಅನ್ಬೇಕಾದ್ರೆ ಈ ಎಲ್ಲಾ ಅಂಶಗಳನ್ನ ಏನಾಗಿರ್ಬೇಕು? ಅದು ಒಳಗೊಂಡಿರಬೇಕು. ಗೊತ್ತಾಯ್ತಲ್ಲ ಹೇಳಿದ್ದು? ಈಗ ಹಾಗಾದ್ರೆ ಮೊದಲಾಗಿ ನಾನು ಹೇಳಿದ ಇಲ್ಲಿ 4 ಧರ್ಮಗಳ ಹೆಸರು ಮಾಡ್ತಿದ್ದೀನಿ. ಇವತ್ತು ನಾವು ಮೊದಲನೇ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ್ದದು? ಯಹೂದಿ ಧರ್ಮ, ಅಥವಾ ಅದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಜುಡಾಯಿಸಂ ಅಂತ ಕರೀತಾರೆ. ಎಂತ ಕರೀತಾರೆ? ಜುಡಾಯಿಸಂ ಅಂತ ಕೂಡ ಅದನ್ನ ಏನ್ ಮಾಡ್ತಾರೆ? ಅಲ್ಲಿ ಕರೀತಕ್ಕಂಥದ್ದು ನಾವಲ್ಲಿ ಕಾಣ್ತೀವಿ. ಸಿಕ್ತಾ? ಇದು ಯಾವ ಮ್ಯಾಪ್? ಇದು ವರ್ಲ್ಡ್ ಮ್ಯಾಪ್ ಅಥವಾ ವಿಶ್ವದ ಭೂಪಟ ಅಂತ ಕರಿತೀವಿ. ಹೌದಾ? ಈಗ ನಾವೀಗ ಚರ್ಚೆ ಮಾಡ್ತಕ್ಕಂತ ಒಂದು ಧರ್ಮ ಯಾವುದು ಅಂತ ಹೇಳಿದ್ರೆ ನಾನು ಯಹೂದಿ ಧರ್ಮ. ಯಹೂದಿ ಧರ್ಮ ಇದನ್ನ ಇನ್ನೊಂದು ಹೆಸರೇನಿದು? ಜುಡಾಯಿಸಂ ಅಂತ ಕರೀತಾರೆ. ಈ ಒಂದು ಯಹೂದಿ ಧರ್ಮ ಇದು ಎಲ್ಲಿ ಆರಂಭ ಆಯಿತು ಅಂತಂದ್ರೆ ಮಧ್ಯಪ್ರಾಚ್ಯ ಅಂತ ಕರೀತೀವಿ. ಮಧ್ಯಪ್ರಾಚ್ಯ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ. ಇದೇನಿದೆಯಲ್ಲ ಇದು, ಈ ಟರ್ಕಿ, ಇರಾನ್, ಇರಾಕ್ ಇವೆಲ್ಲ ಇದಾವಲ್ಲಪ್ಪ, ಇದು ಸೌದಿ ಅರೇಬಿಯಾ, ಇದನ್ನ ಮಧ್ಯಪ್ರಾಚ್ಯ ಅಂತ ನಾವು ಕರಿತೀವಿ. ಏನ ಕರಿತೀವಿ? ಮಧ್ಯಪ್ರಾಚ್ಯ. ಸರಕುದಳ ಯಾರವನು? ಸರಕುದಳ ಕೇಳಿ ಕಡೆ. ಇಲ್ಲಿ ನೋಡಿ, ಇಲ್ಲೊಂದು ದೇಶ ಇದೆ ನೋಡಿ, ಚಿಕ್ಕ ರಾಷ್ಟ್ರ ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿದಲ್ಲ ಸಣ್ಣದು ಒಂದು ಹಸಿರು ಗೆರೆ ಕಾಣ್ತಾ ಇದೆಯಲ್ಲ, ಈ ದೇಶ ಯಾವ್ದಪ್ಪ ಅಂದ್ರೆ ಇಸ್ರೇಲ್ ಅಂತ ಕರಿತೀವಿ.
ಏತ ಕರಿತೀವಿ? ಇಸ್ರೇಲ್. ಇಸ್ರೇಲ್. ಇಸ್ರೇಲ್ ಈ ಹೆಸರನ್ನ ನೀವು ಇತ್ತೀಚೆಗೆ ಕೇಳಿದಿರಲ್ವಾ? ಟಿವಿಗಳಲ್ಲಿ ಕೇಳಿದ್ದೀರಾ? ಟಿವಿಗಳಲ್ಲಿ ನ್ಯೂಸ್ ಬಂದ್ರೆ ಇಸ್ರೇಲ್ ಅಂತಕ್ಕಂಥ ಹೆಸರು ಇತ್ತೀಚೆಗೆ ಏನಾಗ್ತಾ ಇದೆ, ಒಂದು ಪ್ರಚಲಿತವಾಗಿ ಬರ್ತಾ ಇದೆ. ನೀವು ಕೇಳಿರ್ತೀರಾ? ಕೇಳಿದ್ದೀರಾ? ಈಗ ಇಸ್ರೇಲ್ ಮತ್ತೆ ಇನ್ನೊಂದು ರಾಷ್ಟ್ರಗಳ ನಡುವೆ ಯುದ್ಧ ನಡೀತು. ಯಾವ್ಯಾವ ರಾಷ್ಟ್ರವು? ಇಸ್ರೇಲು ಮತ್ತೆ ಒಂದು ಭಯೋತ್ಪಾದನಾ ಗುಂಪಿನ ನಡುವೆ ಯುದ್ಧ ನಡೀತಾ ಇದೆ. ಯಾವ್ದದು? ಯಾವ್ದು ಹೇಳಿ? ಯಾವುದು? ಪಾಕಿಸ್ತಾನ ಅಲ್ಲ. ಹಮಾಸ್ ಅಂತಕ್ಕಂಥ ಒಂದು ಉಗ್ರಗಾಮಿ ಸಂಘಟನೆ ಇದೆ. ಹಮಾಸ್ ಅಂತಕ್ಕಂಥ ಉಗ್ರಗಾಮಿ ಸಂಘಟನೆ, ಟೆರರಿಸ್ಟ್ ಗ್ರೂಪ್ ಅದು. ಅವ್ರೇನ್ ಮಾಡಿದ್ರು ಅಂದ್ರೆ ಇಸ್ರೇಲ್ ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಅವ್ರು ಮಾಡಿದ್ರು. ಯಾರು? ಹಮಾಸ್ ಅಂತಕ್ಕಂಥ ಉಗ್ರಗಾಮಿ ಸಂಘಟನೆ. ನೋಡಿ, ಈ ದೇಶ ಇದೆಯಲ್ಲ, ಈ ಇಸ್ರೇಲ್ ಅನ್ನೋದು ಎಷ್ಟಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಅರ್ಧನೂ ಇಲ್ಲ ಇದು ದೇಶ. ನಮ್ಮ ಕರ್ನಾಟಕ ಇದೆಯಲ್ಲಪ್ಪ, ನಮ್ಮ ಕರ್ನಾಟಕದ ಅರ್ಧ ಭಾಗನೂ ಕೂಡ ಇಲ್ಲ. ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಮೊನ್ನೆ ಹೇಳಿದ್ದೆ ನಿಮಗೆ. ಎಷ್ಟು? 1,91,791 ಚದರ ಕಿಲೋಮೀಟರ್. ಹೇಳಿದ್ದಲ್ವ ನಮಗೆ? ಹೇಳಿದ್ನಲ್ಲ. ಇಲ್ಲಿ ಇಸ್ರೇಲ್ ಅಂದ್ರೆ ನೋಡಿ, ಇದು ಉತ್ತರ ದಕ್ಷಿಣವಾಗಿ ಎಷ್ಟಿದೆ ಅಪ್ಪ ಅಂದ್ರೆ ಕೇವಲ 420 ಕಿಲೋಮೀಟರ್ ಇದೆ ಅಷ್ಟೇ. ಇದು ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಇದೆ? ಇದು 420 ಕಿಲೋಮೀಟರ್. ಪೂರ್ವ ಮತ್ತೆ ಪಶ್ಚಿಮವಾಗಿ 110 ಕಿಲೋಮೀಟರ್ ಇದೆ. ಅಷ್ಟು ಚಿಕ್ಕ ರಾಷ್ಟ್ರ ಇದೆ. ಇದರ ಅಗಲ ಎಷ್ಟು? 110 ಕಿಲೋಮೀಟರ್. ಉದ್ದ ಎಷ್ಟು? 420 ಕಿಲೋಮೀಟರ್. ಅಂದ್ರೆ ನಮ್ಮ ಕರ್ನಾಟಕದ ಅರ್ಧಕ್ಕಿಂತ ಕಡಿಮೆ ಇದೆ ಇದು ದೇಶ. ನೋಡಿ, ಇಸ್ರೇಲ್ನ ಅರ್ಧ ಭಾಗ ಏನಿದೆ ಮರುಭೂಮಿ, ಸಂಪೂರ್ಣವಾಗಿ ಮರುಭೂಮಿ. ಅದು ಅಲ್ಲಿ ಏನನ್ನೂ ಕೂಡ ನಾವು ಬೆಳಿಲಿಕ್ಕಾಗಲ್ಲ. ಎಲ್ಲಿ? ಇಸ್ರೇಲ್. ಯಾಕೆ ಬೆಳಿಲಿಕ್ಕಾಗಲ್ಲ? ಮರುಭೂಮಿ, ಮರಳು. ಅಲ್ಲಿ ಯಾವುದೇ, ನೀವು ಆ ದೇಶಕ್ಕೆ ಹೋದ್ರೆ ನಿಮಗೆ ಯಾವುದೇ ಬೋರ್ವೆಲ್ಗಳು ಇರಲ್ಲ, ಬಾವಿ ಇಲ್ಲ, ಏನೂ ಇಲ್ಲ. ಅಂತರ್ಜಲ ಅನ್ನೋದೇ ಕೂಡ ಅಲ್ಲಿಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಹೆಂಗ್ ಬದುಕ್ತಾರೆ ಸರ್ ಹಾಗಾದ್ರೆ? ಹೌದಾ? ಹೆಂಗ್ ಬದುಕ್ತಾರೆ ಅಂದ್ರೆ ಒಂದು ಸರೋವರ ಇದೆ. ಆ ಸರೋವರದಿಂದ ಏನ್ ಮಾಡ್ತಾರೆ ಅವರು? ನೀರನ್ನ ಪೈಪ್ಗಳ ಮುಖಾಂತರ ನಗರಗಳಿಗೆ ತಲುಪಿಸ್ತಾರೆ. ನಗರಗಳಲ್ಲಿ ಜನ ಬಳಸಿ, ನೀರನ್ನ ಬಳಸಿ ಬರ್ತಾವ ನೀರು, ವೇಸ್ಟ್ ನೀರು ಇರುತ್ತಲ್ಲ, ಅದನ್ನ ಮತ್ತೇನ್ ಮಾಡ್ತಾರೆ? ಶುದ್ಧೀಕರಿಸಿ ಅದನ್ನ ಕೃಷಿಗೆ ಬಳಸ್ಕೊಂತಾರೆ. 20% ಮಾತ್ರ ಭೂಮಿ ಅಲ್ಲಿ ಕೃಷಿಗೆ ಯೋಗ್ಯವಾಗಿದೆ. ಅಂದ್ರೆ 100 ಎಕರೆ ಇದ್ರೆ 20 ಎಕರೆಯಲ್ಲಿ ಮಾತ್ರ ಏನ್ ಮಾಡ್ಬೋದು? ಕೃಷಿ ಮಾಡಬಹುದು. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಈ ಒಂದು ಕೃಷಿಗೆ ತುಂಬಾ ಭೂಮಿ ಕಡಿಮೆ ಇದೆ, ನೀರಿಲ್ಲ. ಆ ಜನ ಏನು ನಗರಗಳಲ್ಲಿ, ಸಿಟಿಗಳಲ್ಲಿ ಜನ ಬಳಸಿ ಇದಂತ ನೀರು ಇರ್ತಲ್ಲ, ಅದನ್ನೇ ಶುದ್ಧೀಕರಿಸಿ 90% ಭಾಗ ಶುದ್ಧೀಕರಿಸಿ ಅದನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾರೆ? ಕೃಷಿಯನ್ನ ಮಾಡ್ತಾರೆ. ಪ್ರತಿ ವರ್ಷ ನಮ್ಮ ಬಜೆಟ್ ನಲ್ಲಿ ಏನ್ ಮಾಡ್ತಾರೆ? ರೈತರನ್ನು ನಾವು ಇದಕ್ಕೆ ಕಳಿಸ್ತೀವಿ, ಇಸ್ರೇಲ್ ಮಾದರಿ ಬೇಸಾಯ ಅಂತ ಕರೀತಾರೆ ನೋಡ್ರಿ. ನೀವು ಕೇಳಿರ್ತೀರಾ? ಅದನ್ನೆಲ್ಲ ಅಲ್ಲಿ ಕಲ್ತ್ಕೊಂಡ್ಬಂದು ಅಲ್ಲಿ ಕಡಿಮೆ ನೀರಿನಲ್ಲಿ ಹೆಂಗೆ ಬೆಳೆಗಳನ್ನ ಬೆಳಿಬೇಕು ಅನ್ನೋದನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರಲ್ಲ. ಹಾಗೆ ಅಲ್ಲಿ ತುಂಬಾ ಮತ್ತೆ ಪದೇ ಪದೇ ಏನಾಗುತ್ತೆ? ಇಲ್ಲಿ ಯುದ್ಧಗಳಾಗ್ತವೆ. ಈ ಇಸ್ರೇಲ್ ರಾಷ್ಟ್ರ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ 1948ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 8 ಯುದ್ಧಗಳನ್ನ ಮಾಡಿದೆ. ಬೇರೆ ಬೇರೆ ರಾಷ್ಟ್ರಗಳು ಅದ್ರ ಮೇಲೆ ದಾಳಿ ಮಾಡಿದ್ವು. ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳು ದಾಳಿ ಮಾಡಿದ್ವು. ಅಲ್ಲಿ ಸುಮಾರು ಎಷ್ಟು ಯುದ್ಧಗಳನ್ನು ಮಾಡಿದವರು? 8 ಯುದ್ಧಗಳನ್ನ ಮಾಡಬೇಕಾಗಿ ಬಂತು. ಆ 8 ಯುದ್ಧಗಳಲ್ಲೂ ಕೂಡ ಇಸ್ರೇಲ್ ಜಯವನ್ನ ಗಳಿಸ್ತು. ಯಾಕೆ ಜಯ ಗಳಿಸ್ತು ಅಂತಂದ್ರೆ ಅವರಲ್ಲಿ ತಮ್ಮ ರಾಷ್ಟ್ರದ ಬಗ್ಗೆ ಇದ್ದಂತಹ ಬದ್ಧತೆ, ಅದರಿಂದಾಗಿ ಅವ್ರು ಏನ್ ಮಾಡಿದ್ರು? ಅಲ್ಲಿ ಜಯವನ್ನ ಗಳಿಸಲಿಕ್ಕೆ ಅಲ್ಲಿ ಏನಾಯ್ತು? ಸಾಧ್ಯವಾಗುತ್ತೆ. ಮುಖ್ಯವಾಗಿ ಇಸ್ರೇಲ್ ಅಂತಕ್ಕಂತಹ ಹೆಸರು ಯಾಕೆ ತಗೊಂಡೆ ನಾನೀಗ ಅಂತಂದ್ರೆ, ಯಹೂದಿ ಧರ್ಮ ಅಂತಕ್ಕಂಥದ್ದು ಸ್ಥಾಪನೆ ಆಗಿದ್ದು ಏನಪ್ಪಾ ಅಂದ್ರೆ ಈ ಒಂದು
ಇಸ್ರೇಲ್ನಲ್ಲಿ ಅದನ್ನ ಜುಡಾಯಿಸಂ ಅಥವಾ ಯಹೂದಿ ಧರ್ಮ ಅಂತೇಳಿ ನಾವೇನ್ ಮಾಡ್ತೀವಿ ಅಲ್ಲಿ ಕರಿತೀವಿ. ಈ ಯಹೂದಿ ಧರ್ಮದ ಅನುಯಾಯಿಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಜೂಸ್ ಅಂತ ಕರೀತಾರೆ. ಎಂತ ಕರೀತಾರೆ? ಜೂಸ್ ಅಂತ ಕರೀತಾರೆ. ಯಹೂದಿ ಧರ್ಮದ ಅನುಯಾಯಿಗಳು ಇವರನ್ನ ಎಂತ ಕರೀತಾರೆ? ಜೂಸ್ ಅಂತ ಹೇಳಿ ಇವರನ್ನ ಕರೀತಾರೆ. ಹಾಗೇನೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವರ ಭಾಷೆ ಯಾವ್ದಪ್ಪ ಅಂದ್ರೆ ಹೀಬ್ರೂ ಭಾಷೆ. ಭಾಷೆ ಯಾವ್ದು? ಇಬ್ರು ಭಾಷೆ. ಹೀಬ್ರೂ ಭಾಷೆ. ಹೀಬ್ರೂ ಭಾಷೆನಲ್ಲಿ ಹೀಬ್ರೂ ಭಾಷೆ ಅಂತ ಹೇಳೋದನ್ನ ಇವರ ಭಾಷೆಯನ್ನು ನಾವು ಕರಿತೀವಿ. ಇವರ ದೇವರು ಯಾವುದು ಹಾಗಾದ್ರೆ? ಯಾವೇ ಅಂತಕ್ಕಂಥ ದೇವರು. ದೇವರು ಯಾವುದು? ಯಾವೇ. ಇವರ ಮೂಲ ಪುರುಷ ಯಾರಪ್ಪ ಅಂದ್ರೆ ಅಬ್ರಾಹಂ. ಮೂಲ ಪುರುಷ ಅಬ್ರಾಹಂ. ಇವರ ಪ್ರವಾದಿ ಯಾರಪ್ಪ ಅಂದ್ರೆ ಮೋಸೆಸ್. ಇವರ ಪ್ರವಾದಿಯನ್ನು ನಾವೆಂತ ಕರಿತೀವಿ? ಮೋಸೆಸ್ ಅಂತ ಹೇಳಿ ನಾವು ಕರಿತೀವಿ. ಬರ್ಕೋಬೇಕು, ಇದೆಲ್ಲ ಪಾಯಿಂಟ್ಸ್ ಅನ್ನ ಬರ್ಕೋಬೇಕು. ಹೀಗೆ ಯಹೂದಿ ಧರ್ಮ ಸ್ಥಾಪನೆ ಆಗಿದ್ದಲ್ಲಿ ಇಸ್ರೇಲ್ನಲ್ಲಿ ಅವರನ್ನ ಯಹೂದಿಗಳು ಅಂತ ಕರೀತಾರೆ. ಅವರು ಸ್ಥಾಪನೆ ಮಾಡಿದ ಧರ್ಮವನ್ನ ಜುಡಾಯಿಸಂ ಅಥವಾ ಈ ಯಹೂದಿ ಧರ್ಮ ಅಂತ ಕರೀತಾರೆ. ಅವರ ಅನುಯಾಯಿಗಳನ್ನ ಜೂಸ್ ಅಂತ ಕರೀತಾರೆ. ಅವರ ಭಾಷೆ ಯಾವುದು? ಯಾವುದು? ಇಬ್ರು ಭಾಷೆ. ದೇವರು ಯಾವುದು? ಯಾವೇ ಅಂತಕ್ಕಂಥ ದೇವರು. ಮೂಲ ಪುರುಷ ಯಾರು? ಅಬ್ರಹಾಂ. ಪ್ರವಾದಿ ಯಾರು? ಪ್ರವಾದಿ ಅಂದ್ರೆ ಏನು? ಪ್ರವಾದಿ ಅಂದ್ರೆ ಅವರ ಏನಪ್ಪಾ ಅಂತಂದ್ರೆ ಅವನು ದೇವರ ಒಬ್ಬ ದೂತ. ದೇವರು ಅವನನ್ನ ಭೂಮಿ ಮೇಲೆ ಕಳಿಸಿದಾನೆ. ಈ ವಿಚಾರಗಳನ್ನ ನೀನು ಜನರಿಗೆ ತಿಳಿಸು ಅಂತೇಳಿ ಅವರನ್ನ ಕಳಿಸಿದಾನೆ ಅಂತೇಳಿ ಯಾರನ್ನ ನಂಬಿರ್ತಾರಲ್ಲ ಅವರನ್ನ ಏನಂತ ಕರೀತಾರಪ್ಪ ಅಂದ್ರೆ ಪ್ರವಾದಿ ಅಂತೇಳಿ ಕರೀತಾರೆ. ಅವರನ್ನ ಏನಂತ ಕರೀತಾರೆ? ಪ್ರವಾದಿ ಅಂತೇಳಿ ಕರೀತಾರೆ. ನೋಡಿ, ಇಲ್ಲಿ ನಾವು ಈ ಪ್ರವಾದಿ ಅಂತ ಏನಿದ್ದಾರೆ ಅವ್ರು ಏನಪ್ಪಾ ಅಂತಂದ್ರೆ ಈ ಜನರಿಗೆ ದೇವರ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥವ್ರು. ಮತ್ತೆ ಇಸ್ರೇಲ್ ಹೆಂಗಿತ್ತು ಅಂತ ನಾವು ನೋಡ್ಬೇಕು. ಸುಮಾರು 3000 ವರ್ಷಗಳ ಹಿಂದೆ ಇಲ್ಲಿ ಸುಮಾರು 10 ರಿಂದ 12 ಬುಡಕಟ್ಟುಗಳಿದ್ವು. ಸಣ್ಣ ಸಣ್ಣ ಗುಂಪುಗಳು, ಬುಡಕಟ್ಟುಗಳು. ನೋಡಿದಿರಪ್ಪ ಈ ಫಿಲಂಗಳ ನೋಡಿರ್ತೀರ, ಕಾಡುಗಳಲ್ಲಿ ಬುಡಕಟ್ಟು ಜನಾಂಗ ಇರ್ತದೆ. ತಮ್ಮನೆ ಹೊಡೆದಾಡ್ತಾರೆ ಕಾಡು ಜನರು. ಆ ತರದವಿದ್ವು. ಇವರು ತಮ್ಮನೆ ಏನ್ ಮಾಡ್ತಾ ಇದ್ರು? ಕಿತ್ತಾಡ್ತಾ ಇದ್ರು. ಅವರನ್ನು ಒಂದುಗೂಡಿಸ್ಲಿಕ್ಕೆ ಒಂದು ರಿಲಿಜಿಯನ್ ಬೇಕಾಗಿತ್ತು, ಧರ್ಮ ಬೇಕಾಗಿತ್ತು. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಡೇವಿಡ್ ಅಂತಕ್ಕಂಥವ್ನು ಬಂದಿರ್ತಾನೆ. ಆ ಡೇವಿಡ್ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಗುಲಾಯತ್ ಅಂತಕ್ಕಂಥವ್ನು, ಡೇವಿಡ್ ಅಂತಕ್ಕಂಥವ್ನು ಗುಲಾಯತ್, ಇವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಆಗ ಡೇವಿಡ್ ತನಗಿಂತ ಶಕ್ತಿಶಾಲನಾಗಿರ್ತಕ್ಕಂತಹ ಎತ್ತರವಾಗಿರ್ತಕ್ಕಂತಹ ಗುಲಾಯತ್ನನ್ನ ಸೋಲಿಸ್ತಾನೆ ಡೇವಿಡ್. ಆನಂತರ ಇವನು ಯಹೂದಿಗಳ ಅರಸನಾಗ್ತಾನೆ, ರಾಜ ಆಗ್ತಾನೆ. ಇವನ ಮಗನೇ ಸಾಲೋಮನ್ ಅಂತ. ಯಾರು? ಸಾಲೋಮನ್. ಈ ಸಾಲೋಮನ್ ಯಹೂದಿಗಳ ಪ್ರಸಿದ್ಧ ಅರಸ. ಇವನು ಇಸ್ರೇಲ್ನಲ್ಲಿ ಒಂದು ದೊಡ್ಡದಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಸಾಲೋಮನ್. ಹಾಗೇನೆ ಇವನು ಈ ಒಂದು 931ರಲ್ಲಿ ಕ್ರಿಸ್ತಪೂರ್ವ ಹೇಳ್ತಾರೆ. ನಾನು 931ರಲ್ಲಿ ಇವನು ಸಾವನ್ನಪ್ತಾನೆ. ಯಾರು? ಸಾಲೋಮನ್. ಇವನು ಸತ್ತ ನಂತರ ಏನಾಗುತ್ತೆ? ಈ ಯಹೂದಿಗಳು 2 ಪಂಗಡಗಳಾಗಿ ಡಿವೈಡ್ ಆಗ್ತಾರೆ. ಒಬ್ರು ಕೆಲವರು ಇಸ್ರೇಲ್ ಇರ್ತಾರೆ, ಇನ್ನು ಕೆಲವರು ಜೋಡೋ ಅಂತ ಕೇಳಿ ಹೋಗ್ತಾರೆ.
ಆ ಸಂದರ್ಭದಲ್ಲಿ ಹಲವಾರು ವಿದೇಶಿ ಆಕ್ರಮಣಕಾರರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಮೊದಲನೇದಾಗಿ ಈಜಿಪ್ಟ್ ಅಲ್ಲೂ ದಾಳಿ ಮಾಡ್ತಾರೆ. ಆಮೇಲೆ ಸುಮಾರು 722ರಲ್ಲಿ ಅಸಿರಿಯನ್ನರು ಅಂತಕ್ಕಂಥವ್ರು ದಾಳಿ ಮಾಡ್ತಾರೆ. ಮೊದಲು ಈಜಿಪ್ಟ್ ಅಲ್ಲಿ ದಾಳಿ ಮಾಡಿದ್ರು, ಆಮೇಲೆ ಅಸಿರಿಯನ್ನರು ಅಂತಕ್ಕಂಥವ್ರು ದಾಳಿ ಮಾಡ್ತಾರೆ. ಆಮೇಲೆ ಬೆಬಿಲೋನಿಯನ್ನರು ದಾಳಿ ಮಾಡ್ತಾರೆ 586ರಲ್ಲಿ. ಆನಂತರದ ಇದರಲ್ಲಿ ಈ ಒಂದು ಪರ್ಷಿಯಾದ ಅಕಿಮೆನಿಡ್ ಅಂತಕ್ಕಂಥ ವಂಶಸ್ಥರು ದಾಳಿ ಮಾಡಿ ಈ ಬ್ಯಾಬಿಲೋನಿಯನ್ನರನ್ನ ಅಲ್ಲಿಂದ ಓಡಿಸ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲ ಅಕಿಮೆನಿಡರ ಪ್ರಸಿದ್ಧ ದೊರೆ ಸೈರಸ್ ಅಂತಕ್ಕಂಥ ಪರ್ಷಿಯಾದ ಅಕಿಮೆನಿಡ್ ಅಂತಕ್ಕಂತಹ ವಂಶದ ಸೈರಸ್ ಅಂತಕ್ಕಂಥ ದೊರೆ ಬ್ಯಾಬಿಲೋನಿಯನ್ನರನ್ನ ಸೋಲಿಸ್ಬಿಟ್ಟು ಪುನಃ ಏನ್ ಮಾಡ್ತಾನೆ, ಇಸ್ರೇಲ್ ರಾಜ್ಯವನ್ನ ಆ ಯಹೂದಿಗಳಿಗೆ ವಾಪಸ್ ಕೊಡಿಸ್ತಾನೆ. ಆಗ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದ್ದಂತ ಇಸ್ರೇಲಿಯರು ಮತ್ತೆ ವಾಪಸ್ ಬಂದು ಮತ್ತೆ ಸಾಲೋಮನ್ನನ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಮುಂದೆ ಮತ್ತೆ ಈ ಒಂದು ಅಲೆಕ್ಸಾಂಡರ್ ಅಂತಕ್ಕಂತಹ ಮ್ಯಾಸೆಡನ್ನ ಒಬ್ಬ ರಾಜ, ಅಲೆಕ್ಸಾಂಡರ್ ಅಂತ ಕೇಳಿದಿರಲ್ವಾ, ಅವನು ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಇಸ್ರೇಲಿನ ಯಹೂದಿಗಳು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹಂಚಿ ಹೋಗ್ಬಿಡ್ತಾರೆ. ಆಫ್ರಿಕಾ ಖಂಡ, ಯುರೋಪ್ ಖಂಡ, ಏಷ್ಯಾ ಖಂಡಕ್ಕೆಲ್ಲ ಹಂಚಿ ಹೋಗ್ಬಿಡ್ತಾರೆ. ಹೀಗೆ ಪ್ರತಿ ಸಾರಿ ಏನಾಗುತ್ತೆ, ಇಸ್ರೇಲ್ ಮೇಲೆ ದಾಳಿ ಆಗಿ ಅವರು ಪ್ರಪಂಚದ ಬೇರೆ ಬೇರೆ ಭಾಗಕ್ಕೆ ಹಂಚಿ ಹೋಗ್ತಾರೆ. ಕ್ರಿಸ್ತಪೂರ್ವ 298ರಲ್ಲಿ ಈ ಯಹೂದಿಗಳು 2 ಧರ್ಮಗಳಾಗಿ ವಿಭಜನೆಯನ್ನ ಹೊಂದುತ್ತಾರೆ. ಒಂದು ಯಾವುದೇ ಧರ್ಮ ಏನಾಗುತ್ತೆ, ಕ್ರಿಶ್ಚಿಯನ್ ಧರ್ಮ ಆಗುತ್ತೆ. ಈ ಮೂಲತಃ ಏನು ಯೇಸು ಕ್ರಿಸ್ತ ಇದಾನಲ್ಲ, ಅವನು ಮೂಲತಃ ಯಾರಪ್ಪ ಅಂದ್ರೆ ಅವನೊಬ್ಬ ಯಹೂದಿಯವರು. ಅವರು ಆಮೇಲೆ ಏನ್ ಮಾಡಿದ್ರು, ಕ್ರಿಶ್ಚಿಯನ್ ಧರ್ಮವನ್ನ ಸ್ಥಾಪನೆಯನ್ನ ಮಾಡಿದ್ರು. ಹಾಗೇನೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಈ ಒಬ್ಬ ಏನು ಹಿಟ್ಲರ್ ಅಂತಕ್ಕಂಥ ಏನಿದ್ದಲ್ಲ, ಈ ಜರ್ಮನಿಯ ಸರ್ವಾಧಿಕಾರಿ, ಸುಮಾರು 60 ಲಕ್ಷ ಈ ಯಹೂದಿಗಳನ್ನ ಅವನು ಸಾಯಿಸ್ತಾನೆ. ಎಷ್ಟು? 60 ಲಕ್ಷ. ಆನಂತರ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ಏನ್ ಮಾಡುತ್ತೆ, ಅಲ್ಲಿ ಆ ಒಂದು ಇಸ್ರೇಲ್ ಅನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡುತ್ತೆ. ಇಲ್ಲಿ ಓಲ್ಡ್ ಟೆಸ್ಟಿಮೆಂಟ್ ಅಂತ ಕರಿತೀವಿ, ಅಂದ್ರೆ ಯಹೂದಿ ಬೈಬಲ್ ಅಂತ ಕರಿತೀವಿ. ಯಹೂದಿ ಬೈಬಲ್ ಅಥವಾ ಓಲ್ಡ್ ಟೆಸ್ಟಿಮೆಂಟ್ ಇದು ಪುರಾತನವಾಗಿರ್ತಕ್ಕಂಥ ಒಂದು ಗ್ರಂಥ. ಹೀಗೆ ಯಹೂದಿಗಳು ಪದೇ ಪದೇ ಏನಾಗ್ತಪ್ಪ ಅಂದ್ರೆ ವಿದೇಶಿಯರ ದಾಳಿಗಳಿಗೆ ಅವರು ತುತ್ತಾಗ್ತಾರೆ. ಕೊನೆಗೆ 1948ರಿಂದ ಒಂದು ದೇಶವಾಗಿ ಇಡೀ ಪ್ರಪಂಚದಲ್ಲಿ ಹಂಚಿ ಹೋಗಿದ್ದಂತಹ ಎಲ್ಲಾ ಯಹೂದಿಗಳು ಆ ದೇಶದಲ್ಲಿ ಬಂದು ನೆಲೆಸ್ತಾರೆ. ಇವತ್ತು ಅವರು ಸ್ವಾಭಿಮಾನದಿಂದ ಏನ್ ಮಾಡ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಹಾಗಾದ್ರೆ ಈ ಯಹೂದಿ ಧರ್ಮದ ಕೆಲವೊಂದು ಕಟ್ಟಳೆಗಳಿದ್ದಾವೆ, 10 ಕಟ್ಟಳೆಗಳು. ಯಹೂದಿ ಧರ್ಮದ 10 ಕಟ್ಟಳೆಗಳಿವೆ. ಕಾಣ್ತಾ ಇದ್ದೇವಾ? ಎಲ್ಲಿ ಕಾಣುತ್ತಾ? ಯಹೂದಿ ಧರ್ಮದ 10 ಕಟ್ಟಳೆಗಳು. ಒಂದೇನು, ಬೇರೆ ದೇವರಿಲ್ಲ, ಒಬ್ಬನೇ ದೇವರು ಅಂತ ನಂಬ್ತಾರೆ. ಮೂರ್ತಿ ಪೂಜೆ ಸಲ್ಲದು, ಮೂರ್ತಿ ಪೂಜೆಯನ್ನ ಮಾಡಬಾರದು ಅಂತ ಹೇಳ್ತಾರೆ. ದೇವರ ಹೆಸರಿಗೆ ಕಳಂಕ ಬೇಡ, ದೇವರ ಹೆಸರಿಗೆ ಕಳಂಕ ತರಬಾರದು. ಅಂದ್ರೆ ಸಬ್ಬತ್ ದಿನವನ್ನ ಪವಿತ್ರ ದಿನ ಅಂತೇಳಿ ಆಚರಣೆ ಮಾಡೋದು. ತಂದೆ ತಾಯಿಯರನ್ನ ಗೌರವಿಸಬೇಕು. ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು. ನೋಡಿ, ಬಸವಣ್ಣನವರು ವಚನ ಕೇಳಿದ್ರಲ್ಲ, ಕಳಬೇಡ, ಕೊಳಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಕೇಳಿದ್ರಲ್ಲ. ಅದೇ ರೀತಿ ಅದೇ ತತ್ವಗಳನ್ನ ಯಹೂದಿ ಧರ್ಮವು ಕೂಡ ಏನ್ ಮಾಡುತ್ತೆ, ಅಲ್ಲಿ ಆಚರಣೆ ಮಾಡ್ಕೊಂಡ್ ಬರುತ್ತೆ. ಇಲ್ಲಿ ಸರಿ, ಇಲ್ಲಿ ನಿಮಗೆ ಇವತ್ತಿನ ಪಾಠದಲ್ಲಿ ಏನಾದ್ರು ಅನುಮಾನಗಳಿದಾವ?
ಎಲ್ಲರಿಗೂ ಪಾಠ ಅರ್ಥ ಆಗಿದೆಯಾ? ಸರ್. ಅರ್ಥ ಆಯ್ತಾ? ಸರ್. ಪ್ರಶ್ನೆಗಳಿದಾವ? ನಿಮಗೆ ಇಲ್ಲಿ ಇವತ್ತಿನ ಹೋಮ್ವರ್ಕ್ ಅನ್ನ ಕೊಡ್ತೀನಿ ಒಂದು. ಏನಂದ್ರೆ ನೀವು ಯಹೂದಿ ಧರ್ಮದ 10 ಕಟ್ಟಳೆಗಳನ್ನ ನೀವು ನಾಳೆ ಬರ್ಕೊಂಡು ನಾನು ಈ ಚಾರ್ಟರ್ ತೋರಿಸಿದ್ದಲ್ಲ, ಆ ಯಹೂದಿ ಧರ್ಮದ 10 ಕಟ್ಟಳೆಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ ಬರ್ಕೊಂಡು ಬರ್ಬೇಕು ನಾಳೆ ದಿನ. ಅರ್ಥ ಆಯ್ತಲ್ಲ ಎಲ್ಲರಿಗೂ?